ಹಾಯ್ ಫ್ರೆಂಡ್ಸ್, ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ಇದು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಇದನ್ನ ಈ ಕಡೆ ಬೆಂಗಳೂರು ಕಡೆ ಸಾಮಾನ್ಯ ಮಾಡಲ್ಲ, ನಮ್ಮ ಉತ್ತರ ಕರ್ನಾಟಕ ಕಡೆ ಮಾಡ್ತೀವಿ. ಈ ಆಲೂಗಡ್ಡೆನ ಈ ಥರ ಸಿಪ್ಪೆ ತೆಗೆದಿಟ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಹಾಗೆ ಈರುಳ್ಳಿ ಕೂಡ ಸಣ್ಣದಾಗಿ ಕಟ್ ಮಾಡಿಟ್ಕೋಬೇಕು. ಆಲೂಗಡ್ಡೆ ಸಿಪ್ಪೆ ತೆಗೆದ್ಮೇಲೆ ಕೆಂಪಾಗುತ್ತೆ ಅಂತ ಆಗ್ಬಿಡುತ್ತೆ. ಹೀಗಾಗಿ ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡಿದ್ದೀನಿ. ನಾನು ಈ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಆಲೂಗಡ್ಡೆಯನ್ನು ಈ ಬಟ್ಲು ಒಳಗಡೆ ಹಾಕ್ಕೊಂಡ್ಬಿಡ್ತೀನಿ, ನೀರೊಳಗಡೆ. ಆವಾಗ ಕಲರ್ ಏನು ಚೇಂಜ್ ಆಗೋಲ್ಲ, ಆಲೂಗಡ್ಡೆ ಬೆಳ್ಳಗೆ ಇರುತ್ತೆ. ನೋಡಿ, ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಒಂದು ಸಣ್ಣ ಕುಕ್ಕರಲ್ಲಿ ಎಣ್ಣೆಗೆ ಹಾಕಿಟ್ಕೊಂಡಿದ್ದೀನಿ. ಈ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು, ಹಾಗೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ, ಸ್ವಲ್ಪ ಈರುಳ್ಳಿ ಫ್ರೈ ಆಗಬೇಕು. ಸ್ವಲ್ಪ ಅರಿಶಿನದ ಪುಡಿ, ಉಪ್ಪು, ಖಾರದ ಪುಡಿ, ಹಾಗೆ ಬೇಳೆ ಸಾಂಬಾರು ಪೌಡರ್ ಇದು ಎರಡು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ಆಲೂಗಡ್ಡೆ ನೀರಲ್ಲಿ ಏನು ಇಟ್ಕೊಂಡಿದ್ವಲ್ಲ, ನೋಡಿ ಕಲರ್ ಏನು ಚೇಂಜ್ ಆಗಿಲ್ಲ. ಇದನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊತೀನಿ. ಸ್ವಲ್ಪ ಇದು 2 ವಿಷಲ್ ಬೇಯಬೇಕು, ಅಂದರೆ ಕೂಗಬೇಕು 2 ವಿಷಲು. ಜಾಸ್ತಿ ನೀರು ಹಾಕಿದ್ರೆ ತೆಳ್ಳಗಾಗ್ಬಿಡುತ್ತೆ ಪಲ್ಯ, ರಸ ಥರ. ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಸಾಕು. ನೋಡಿ, ಇದು 2 ವಿಷಲ್ ಕೂಗಬೇಕು. ನೋಡಿ, ಪಲ್ಯ ರೆಡಿಯಾಗಿದೆ. ನೋಡಿ, ಈ ಥರ ತುಂಬ ಚೆನ್ನಾಗಿರುತ್ತೆ. ಇದು ಬೆಂಗಳೂರು ಕಡೆ ಸಾಮಾನ್ಯ ಕಡಿಮೆ ಈ ಥರ ಮಾಡೋದು. ಒಂದು ಸತಿ ಮಾಡಿ ನೋಡಿ, ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ. ಆಲೂಗಡ್ಡೆ ಪಲ್ಯ ಇದು. ಥ್ಯಾಂಕ್ ಯು.